ಸಲ್ಲ ಬಿಡಪ್ಪ, ಫ್ರೀ ಆಗಿಬಿಡಿದೆ. ಕೈಗೆ ಯಾರು ತಿರುಗಿಸ್ತೀರಾ? ಮಾತಾಡಿ ನನಗೆ. ಇಲ್ಲ, ಯಾರು ತಿರ್ಗಿಸಿಲ್ಲ. ಹಾಂ, ಬಿಡಿ ಸಲ ಲೂಸ್ ಆಗಿಬಿಡಪ್ಪ. ಅದೇ ಲೂಸ್ ಆಗಿಬಿಡಿ ಸರ್, ಒಣ್ಣೆಲ್ಲ ಆಯ್ತು. ಏನಾಗಬೇಕು ನಿಮಗೆ? ಸ್ವಲ್ಪ ಬನ್ನಿ, ಲೂಸ್ ಆಗಿಬಿಡ್ಬೇಕು. என்ன பாருங்க இங்க என்ன ಲೂಸ್ ಆಗಿಬಿಡ್ಬೇಕು. இங்க பாருங்க நம்மள பாருங்க லூஸ் விடு. ಆಯ್ತು. ಏನು ಪೈಲ್ವಾನ್ ಹಂಗೈತೆ ಶರೀರ ಪಾಪ. ಲೂಸ್ விடு. ಲೂಸ್ விடுமா? இப்படி இங்க ಟೈಟ್ ಇಟ್ಕೊಂಡಿದ್ದಾರೆ, ಸಣ್ಣ ಬಿಡಬೇಕು. ಏನು ಲೂಸ್ விடு. இங்க பேசு. என்ன நம்மள பேசுங்க. லூஸ் விடுங்க. சரி அதான அப்படி எப்படி சொன்னா அப்படி கேளு. இங்க பாரு. ಯಾರನ್ನ ಹೆಂಗನ ಹಿಂದಿಯಾ? ಈ ಕಡೆ ಬನ್ನಿ ಸರ್, ನೀವು ಬನ್ನಿ. ಅಮ್ಮಗೆ ಬೇಡಿ, ಕೈ ಸ್ವಲ್ಪ ಎತ್ತಿ, ಕೈ ಸ್ವಲ್ಪ ಮುಡಿಸ್ಬೇಕು. ಅದು ಹಂಗೆ ಎತ್ತಿ ಫ್ರೀ ಬಿಡ್ಬೇಕು. ಫ್ರೀ ಆಡು. ಹಿಂಗ ಬಾರೆ, ಫ್ರೀ ಆಡು. ಎತ್ತಿ ಸರ್, ಸ್ವಲ್ಪ ಬಿಡೋದು ಸ್ಟ್ರೈಟ್ ಐತೆ ಕೈ. ಎತ್ತಿ. ಆಯ್ತು. ಹಾಂ, ಶಾಬಾಷ್. ಬಿಡಿದೆ ಸಾಕಮ್ಮ. ಸ್ವಲ್ಪ ಕರ್ಕೊಂಡು ಬಂದು 2-3 ಕಟ್ ಹಾಕ್ಸ್ಬಿಡ್ರಿ. ನೋಡಿ ಕೂತ್ಕೊಂಡ್ಬಿಡ್ತು. ಸರ್ ಕೈ ತೆಗೀರಿ. ಎದೆ ಎತ್ತಿ. ಹಾಂ, ಹಂಗೆ ಇರಬೇಕು. ಕೂತ್ಬಿಡಿ. ನೋಡಿ ಸೆಟ್ ಆಗೈತು. ಭಾಳ ಹುಷಾರಾಗಿರ್ಬೇಕು. ಒಂದು 2-3 ಕಟ್ ಹಾಕ್ಸ್ಬೇಕು. 2-3 ಕಟ್ ಹಾಕ್ಸಿ ವಾಸ ಆಗ್ಬಿಡ್ತದೆ. ಪೂರ ಚೂಟೆ ಪೂರ ಸರಾನಾಗಿ. ಅವನು ಹುಷಾರಿಲ್ಲದೆ ಮಲಗಿದ. ಗೊತ್ತಾಯ್ತು ನನಗೆ, ಮೈ ನೋಡಿದ್ರೆ ಗೊತ್ತಾಗಿಲ್ವಾ? ನಾನು ಕೇಳಿದೆ ಏನಂದ್ರು ಇಲ್ಲ, ಯಾರು ಕೈ ತಿರ್ಗಿಸಿರೋದು ಇದು. ಎಲ್ಲ ಕೈ ಹಿಡ್ಕೊಂಡು ಎಡ್ದಿದ್ದಾರೆ, ಸುಮ್ಗೆ ಆಗಿಕ್ಕಿಲ್ಲ. ಮೇಲೆ ನೋಡಿ ಸ್ಟ್ರೈಟ್ ಆಗಿ ಹೇಳಿ ಸರ್. ಇದು ಪಟ್ಟಿ ಬಿಡಿಸ್ಬಾರ್ದು 5 ದಿವಸ. 5 நாள் பட்டி ஆக கூடாது. வீட்டுல சண்டை போடுறீங்களா? ಎಣ್ಣೆ ಗಿಣ್ಣೆ ಹೊಡಿತಾರ ಇದು? ಇಲ್ಲ, ಇವಾಗಿಲ್ಲ. ನಮಗೆ ಮಂದಿರಕ್ಕೆ ಆಗೈತಾ ಇಲ್ಲ ಅಂತಿದ್ದ. ರೆಡಿ ಆಗ್ಬಿಡ್ತಾರೆ 2-3 ದಿವಸ. ನಮ್ಮ ಟ್ರೀಟ್ಮೆಂಟ್ಗೆ ಆಹಾರ ಚೆನ್ನಾಗಿ ತಿನ್ಬೇಕು. ಹೇಳಿ ತಿನ್ಬೇಕಂತ ಸ್ವಲ್ಪ ನೋಡಿ, ಆ ಮೊಟ್ಟೆ ಗಿಟ್ಟೆ ಕಾಸು ನನಗೆ ತುಂಬಾ ಬೇಜಾರಾಗೋಯ್ತು. 2 ದಿನದಿಂದ ನೋಡಿ. ಪೈಲ್ವಾನ್ಗಳೇ ತಡೀತಾ ಇಲ್ಲ. ಎಂತಂದು ನೈಲಾಟನ. ಹಂಗೋ ಅವ್ರ ಮನೆಯವ್ರಿಗೆ ಕೇಳ್ಕೊಂಬ, ಆಮೇಲೆ ಬೆಳಿಗ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟು ಕರ್ಕೊಂಡ್ಬಂದಿರೋದು. ಪಾಪ ಭಾಳ ಒಳ್ಳೇದು ಕರ್ಕೊಂಡು. ಪಟ್ಟಿ 5 ದಿವಸ ಇರಲಿ. 5 ದಿವಸ ಬರೋ ಸ್ನಾನ ಮಾಡಿಸಿ ಕರ್ಕೊಂಡು. ಯಾವಾಗ ಬಂದು ಬೆಳಿಗ್ಗೆ 8ರಿಂದ 2 ಗಂಟೆ ಗಂಟ ಅಲ್ಲೇ ಇರ್ತೀನಿ. ಬಂದು ತೋರಿಸ್ಕೊಳ್ಳಿ. ನೆಟ್ಟಿಗೆ ಕೂತ್ಕೊಳ್ಳಿ. ಕ್ಲೀನ್ ಆಗ್ತದೆ. ಹಿಂಗೆ ನೆಟ್ಟಿಗೆ ಹಿಂಗೆ. ಹಿಂಗೆ ಆಟಿಗೆ ಹಿಂಗೆ ಬೈಗೆ ಊಟ ಮಾಡಂಗೆ. ಇದಕ್ಕಿಂತ ಊಟ ತಿಂಡಿ ಎಲ್ಲ ತಿನ್ಬೇಕು. ಇದರ ಮೇಲೆ ಎಲ್ಲ ನೋಡಿ ಹಿಂಗೆ ಪೈಲಾನಿಗೆ ನಡಿಬೇಕು. ಹಿಂಗೆ ಆಟ ಹಿಂಗೆ ಕೈ ಅಷ್ಟೇ. ಸ್ವಲ್ಪ ಎಣ್ಣೆ ಗಿಣ್ಣೆ ಹೊಡೆಯಕ್ಕೆ ಕೊಡ್ಬಿಡ್ರಿ. ಸ್ವಲ್ಪ ಆಹಾರ ಚೆನ್ನಾಗಿ ಎಣ್ಣೆ ಹೊಡೆದ್ರೆ ಆಸ್ಪತ್ರೆಗೆ ಮೆಡಿಸಿನ್ ಅಧಿಕ